ಡಿಕೆಸಿ ಅವರು RSS ಹಾಡನ್ನ ಹಾಡ್ತಾರೆ, ಅವ್ರಿಗೊಂದು ನ್ಯಾಯ. ಹೈಕಮಾಂಡ್ ಈ ತರ ಒಂದು ಧೋರಣೆ ಅನುಸರಿಸ್ತಾರೆ. ಹೈಕಮಾಂಡ್ ಮುಖ್ಯಮಂತ್ರಿಗಳಾದಾರ ಅವರ ತೀರ್ಮಾನ ಮಾಡ್ಬೇಕು. ಯಾಕಂದ್ರೆ ನಮ್ಮ ಮಟ್ಟಕ್ಕೆ ಇದನ್ನ ತೀರ್ಮಾನ ಮಾಡ್ಲಿಕ್ಕೆ ಆಗುಲ್ಲ. ಅದಕ್ಕೆ ಯಾವುದೇ ಒಂದು ಅಂತಿಮ ನಿರ್ಧಾರ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಪದೇ ಪದೇ ರಾಹುಲ್ ಗಾಂಧಿ ಅವರು RSS ಅನ್ನ ತೆಗಳ್ತಾರೆ, ಮತ್ತೆ RSS ವಿರುದ್ಧವಾಗಿ ಹೇಳಿಕೆ ಹೇಳ್ತಾರೆ. ಆದ್ರೆ ನಿಮ್ಮ ರಾಜ್ಯದಲ್ಲಿ ಏನ್ ನಡೀತದ ಅವ್ರಿಗೆ ಗಮನಕ್ಕೆ ಮುಟ್ಟಬೇಕು. ಕೆಲವು ವಿಷಯ ಮುಟ್ಟೋಲ್ಲ ರಾಹುಲ್ ಗಾಂಧಿ ಅವರಿಗೆ, ಮುಟ್ಸುವಂತ ಪ್ರಯತ್ನ ಆಗ್ಬೇಕು. ಅಂದಾಗ ಇದಕ್ಕೆ ಹೇಳಿದಾಗ ನ್ಯಾಯ ಸಿಗ್ತದೆ. ರಾಜಣ್ಣ ಅವರು ಅಸಮಾಧಾನ ಕೆಲವೊಂದಿಷ್ಟು ಜನ ಈಗ ಅಮಿತ್ ಶಾ ಅವ್ರ ಜೊತೆ ವೇದಿಕೆ ಅವ್ರ ಮೇಲೆ ಕ್ರಮ. ಅದೇ ಹೇಳಿದಿಲ್ಲ, ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಅದು ಹೈಕಮಾಂಡ್ ಅವ್ರು ಗಮನಿಸ್ಬೇಕಷ್ಟೇ. ಇಲ್ಲ ಅದನ್ನ ಏನ್ ಹೇಳಕ್ಕಾಗಲ್ಲ. ಹಿಂದುಳಿದಾರ ಮುಂದುವರೆಗ ಅಂತ ಹೇಳಕ್ಕಾಗಲ್ಲ. ಘಟನೆ ನಡೆದಿದೆ, ಸೂಕ್ಷ್ಮವಾಗಿ ಹೈಕಮಾಂಡ್ ಗಮನಿಸ್ಬೇಕಷ್ಟೇ. ನಮ್ಮ ಹೈಕಮಾಂಡ್ಗೆ ಮನವೊಲಿಸತಕ್ಕಂತ ಕೆಲಸವನ್ನ CM ಅವ್ರು ಮಾಡ್ತಾರೆ. ಅವ್ರು ಮಾಡ್ಬೇಕು, ಅವ್ರ ಸ್ವಂತ ರಾಜನವರೇ ಮಾಡ್ಬೇಕು. ಅದಕ್ಕೆ ನಾವು ಕೂಡ ಹೇಳಿದೀವಿ, ನೀವು ಡೆಲ್ಲಿಗೆ ಹೋಗಿ ನಿಮ್ಗೆ ಏನ್ ಅನ್ಯಾಯ ಆಗಿದೆ ಅದನ್ನ ಹೇಳಂತ ಹೇಳಿದ್ವಿ. ಮತ್ತ ಅದು ತಿರುಚಿ ಅವ್ರ ಹೇಳಿಕೆಯನ್ನ ಹೇಳುವಂತ ಪ್ರಯತ್ನ ಆಗಿದೆ. ಅವರು ಡೆಲ್ಲಿಗೆ ಕನ್ವಿನ್ಸ್ ಮಾಡಿ ಬರ್ಬೇಕು. ಸರ್, ಡಿಕೆಸಿ ಅವರು RSS ಹಾಡನ್ನ ಹಾಡ್ತಾರೆ, ಅವ್ರಿಗೊಂದು ನ್ಯಾಯ. ಹೈಕಮಾಂಡ್ ಈ ತರ ಒಂದು ಧೋರಣೆ ಅನುಸರಿಸ್ತಾರೆ. ಹೈಕಮಾಂಡ್ ಮುಖ್ಯಮಂತ್ರಿಗಳಾದಾರ ಅವರ ತೀರ್ಮಾನ ಮಾಡ್ಬೇಕು. ಯಾಕಂದ್ರೆ ನಮ್ಮ ಮಟ್ಟಕ್ಕೆ ಇದನ್ನ ತೀರ್ಮಾನ ಮಾಡ್ಲಿಕ್ಕೆ ಆಗುಲ್ಲ. ಅದಕ್ಕೆ ಯಾವುದೇ ಒಂದು ಅಂತಿಮ ನಿರ್ಧಾರ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಪದೇ ಪದೇ ರಾಹುಲ್ ಗಾಂಧಿ ಅವರು RSS ಅನ್ನ ತೆಗಳ್ತಾರೆ, ಮತ್ತೆ RSS ವಿರುದ್ಧವಾಗಿ ಹೇಳಿಕೆ ಹೇಳ್ತಾರೆ. ಆದ್ರೆ ನಿಮ್ಮ ರಾಜ್ಯದಲ್ಲಿ ಏನ್ ನಡೀತದ ಅವ್ರಿಗೆ ಗಮನಕ್ಕೆ ಮುಟ್ಟಬೇಕು. ಕೆಲವು ವಿಷಯ ಮುಟ್ಟೋಲ್ಲ ರಾಹುಲ್ ಗಾಂಧಿ ಅವರಿಗೆ, ಮುಟ್ಸುವಂತ ಪ್ರಯತ್ನ ಆಗ್ಬೇಕು. ಅಂದಾಗ ಇದಕ್ಕೆ ಹೇಳಿದಾಗ ನ್ಯಾಯ ಸಿಗ್ತದೆ. ರಾಜಣ್ಣ ಅವರು ಅಸಮಾಧಾನ ಕೆಲವೊಂದಿಷ್ಟು ಜನ ಈಗ ಅಮಿತ್ ಶಾ ಅವ್ರ ಜೊತೆ ವೇದಿಕೆ ಅವ್ರ ಮೇಲೆ ಕ್ರಮ. ಅದೇ ಹೇಳಿದಿಲ್ಲ, ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಅದು ಹೈಕಮಾಂಡ್ ಅವ್ರು ಗಮನಿಸ್ಬೇಕಷ್ಟೇ. ಇಲ್ಲ ಅದನ್ನ ಏನ್ ಹೇಳಕ್ಕಾಗಲ್ಲ. ಹಿಂದುಳಿದಾರ ಮುಂದುವರೆಗ ಅಂತ ಹೇಳಕ್ಕಾಗಲ್ಲ. ಘಟನೆ ನಡೆದಿದೆ, ಸೂಕ್ಷ್ಮವಾಗಿ ಹೈಕಮಾಂಡ್ ಗಮನಿಸ್ಬೇಕಷ್ಟೇ. ನಮ್ಮ ಹೈಕಮಾಂಡ್ಗೆ ಮನವೊಲಿಸತಕ್ಕಂತ ಕೆಲಸವನ್ನ CM ಅವ್ರು ಮಾಡ್ತಾರೆ. ಅವ್ರು ಮಾಡ್ಬೇಕು, ಅವ್ರ ಸ್ವಂತ ರಾಜನವರೇ ಮಾಡ್ಬೇಕು. ಅದಕ್ಕೆ ನಾವು ಕೂಡ ಹೇಳಿದೀವಿ, ನೀವು ಡೆಲ್ಲಿಗೆ ಹೋಗಿ ನಿಮ್ಗೆ ಏನ್ ಅನ್ಯಾಯ ಆಗಿದೆ ಅದನ್ನ ಹೇಳಂತ ಹೇಳಿದ್ವಿ. ಮತ್ತ ಅದು ತಿರುಚಿ ಅವ್ರ ಹೇಳಿಕೆಯನ್ನ ಹೇಳುವಂತ ಪ್ರಯತ್ನ ಆಗಿದೆ. ಅವರು ಡೆಲ್ಲಿಗೆ ಕನ್ವಿನ್ಸ್ ಮಾಡಿ ಬರ್ಬೇಕು. ಸರಿ.